ನಾ ಇಲ್ದಿದ್ ವೇಳ ಆಗ ನಮ್ಮವ್ವನ್ ಡುಬ್ಬದ್ ಮ್ಯಾಲ ಬೀಸೋ ಕಲ್ ಯಾಕೆ ಏರಿಸ್ದಿ? ನನ್ ಮಾಂಗಲ್ಯ ಭಾಗ್ಯ ಉಳಿಸಣ್ಣ, ನನ್ ಮಾಂಗಲ್ಯ ಭಾಗ್ಯ ಉಳಿಸು. ಲೇ ಕುಲಕರ್ಣಿ, ನಿನ್ ಹೆಂಡತಿ ಪುಣ್ಯದಿಂದ ಇವತ್ ನೀ ಉಳ್ದಿದ್ದಿ. ಅಯ್ಯೋ ರಾಯಣ್ಣ, ಘಾತ ಆತು. ನಿನ್ ಹಿಡಿಲಿಕ್ಕ ಇಂಗ್ರೇಜಿ ಸಿಪಾಯಿಗಳು ಬಂದಾರ. ಸಿಗ್ಬೇಡ, ತಪ್ಪಿಸ್ಕೋ. ಏ ಮಾವ, ನೀನೇ ಕೊಡ್ತಿ, ನನ್ ಕತ್ತಿ ನರುತ್ತಾರೋ. ಹೋಗೋ ರಾಯಣ್ಣ. ರಾಯಣ್ಣ, ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳಿದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ? ಇಲ್ಲಿ ಪ್ರಶ್ನೆ ಕೇಳುವ ಹಕ್ಕು ನಮ್ಮದು, ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ತಾಣದಲ್ಲಿರುವ ನಿನದು. ರಾಯ, ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗೆ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ಕಿತ್ತೂರ್ ತಾಯಿ ಕತ್ತಿಚ್ಗಿದಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ. ಅಯ್ಯೋ ಇಲ್ಲ ಯಪ್ಪ, ಇಲ್ಲ. ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ. ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷ್